ಇಷ್ಟೆಲ್ಲ ಆದಮೇಲೆ ಪೊಲೀಸರ ಮೇಲೇನೆ ಓಂ ಪ್ರಕಾಶ್ ಅವರ ಪುತ್ರಿ ಕೃತಿ ಆವಾಜ್ ಹಾಕಿದ್ದಾರೆ. ನಿವೃತ್ತ ಡಿಜಿಐಜಿಪಿ ಓಂ ಪ್ರಕಾಶ್ ಪುತ್ರಿ ಕೃತಿ ರಂಪಾಟ ಮಾಡಿದ್ದಾರೆ. ಠಾಣೆ ಆವರಣದಲ್ಲಿ ಹೊಯ್ಸಳದಿಂದ ಇಳಿಯೋದಕ್ಕೆ ನಿರಾಕರಿಸಿದ್ದಾರೆ. ನನ್ನನ್ನು ಮುಟ್ಟಬೇಡಿ, ಯಾಕೆ ಟಚ್ ಮಾಡ್ತೀರಿ ಅಂತ ಗರಂ ಆಗಿದ್ದಾರೆ. ನನ್ನನ್ನು ಯಾಕೆ ಇಲ್ಲಿ ಕರ್ಕೊಂಡು ಬಂದಿದ್ದೀರಾ, ಡೋಂಟ್ ಟಚ್ ಮೀ ಅಂತ ಹೇಳಿದ್ದಾರೆ. ನಿನ್ನ ಠಾಣೆಗೆ ಕರೆ ತಂದಿದ್ದ ನಿನ್ನೆ ಠಾಣೆಗೆ ಕರ್ಕೊಂಡು ಬಂದಿದ್ದಂಥ ಸಂದರ್ಭದಲ್ಲಿ ಕೃತಿ ರಂಪಾಟ ಮಾಡಿದ್ದಾರೆ. ಇನ್ನು ಪೊಲೀಸರಿಗೆ ಓಂ ಪ್ರಕಾಶ್ ಪುತ್ರಿ ಕೃತಿ ತಲೆನೋವಾಗಿ ಪರಿಣಮಿಸಿದ್ದಾರೆ. ಜೊತೆಗೆ ಪತ್ನಿ ಪಲ್ಲವಿ ಸ್ವಲ್ಪ ಸೈಲೆಂಟ್ ಆಗಿದ್ರೆ, ಮಗಳು ಕೃತಿ ಫುಲ್ ವೈಲೆಂಟ್ ಆಗಿದ್ದಾರೆ. ಪೊಲೀಸರ ಯಾವ ಪ್ರಶ್ನೆಗಳಿಗೂ ಕೂಡ ಕೃತಿ ಉತ್ತರಿಸ್ತಾ ಇಲ್ಲ, ರಂಪಾಟ ಮಾಡ್ತಾ ಇದ್ದಾರೆ. ನೋಡಿ, ಇದೆಲ್ಲದರ ನಡುವೆ ಮಗಳ ರಕ್ಷಣೆಗೆ ಓಂ ಪ್ರಕಾಶ್ ಅವರ ಪತ್ನಿ ಪಲ್ಲವಿ ಮುಂದಾದ್ರ ಅನ್ನೋ ಪ್ರಶ್ನೆ. ನಾನೇ ಚಾಕು ಚುಚ್ಚಿದ್ದು, ನನ್ನ ಮಗಳನ್ನು ಬಿಟ್ಬಿಡಿ, ಕೊಲೆ ನಡೆದಾಗ ನನ್ನ ಮಗಳು ಲಿವಿಂಗ್ ಏರಿಯಾದಲ್ಲಿ ಇದ್ಲು ಅಂತ ಹೇಳಿದ್ದಾರೆ. ಮಗಳನ್ನ ರೂಮ್ನಲ್ಲಿ ಲಾಕ್ ಮಾಡಿ ಕೊಲೆ ಮಾಡಿದ್ದೇನೆ, ಪತಿಯ ಕೊಲೆಯಲ್ಲಿ ನನ್ನ ಮಗಳ ಪಾತ್ರ ಏನೂ ಇಲ್ಲ ಅಂತ ಪೊಲೀಸರ ಬಳಿ ಓಂ ಪ್ರಕಾಶ್ ಪತ್ನಿ ಪಲ್ಲವಿ ಹೇಳಿಕೆ ಕೊಟ್ಟಿದ್ದಾರೆ. ಮಗಳು ಕೊಲೆಯಲ್ಲಿ ಭಾಗಿಯಾಗಿಲ್ಲ ಅಂತ ಪಲ್ಲವಿ ಹೇಳ್ತಾ ಇದ್ದಾರೆ. ಮಗಳನ್ನ ಬಚಾವ್ ಮಾಡೋದಕ್ಕೆ ಪಲ್ಲವಿ ಮುಂದಾಗಿದ್ದಾರೆ ಅಂತ ಪ್ರಶ್ನೆಗಳಿದಾವೆ. ಯಾರಿಗೇ ಆಗಲಿ ಮಗಳನ್ನು ಕೂಡ ಏನಾದರೂ ತೊಂದರೆ ಆಗ್ಬಿಟ್ರೆ ಮಗಳನ್ನಾದರೂ ಸೇಫ್ ಮಾಡೋಣ ಅನ್ನುವಂಥದ್ದು ತಾಯಿ ಮನಸ್ಸಿಗೆ ಬಂದಿರ್ಬೋದು. ಆದರೆ ತಾಯಿ ಮಗಳು ಇಬ್ಬರು ಕೂಡ ಕೊಲೆಯಲ್ಲಿ ಭಾಗಿಯಾಗಿದ್ದಾರೆ ಅನ್ನುವಂಥದ್ದು ಕಾರ್ತಿಕೇಶ್ ಕೊಟ್ಟಿರುವಂತಹ ದೂರಿನಲ್ಲಿ ಎಲ್ಲೋ ಒಂದು ಕಡೆ ಮೊದಲ ಹಂತದಲ್ಲಿ, ಪ್ರಾಥಮಿಕ ಹಂತದಲ್ಲಿ ಕಾಣಿಸ್ತಾ ಇದೆ. ಹಾಗಾಗಿ ಮಗಳ ರಕ್ಷಣೆಗೆ ಎಲ್ಲೋ ಒಂದು ಕಡೆ ಓಂ ಪ್ರಕಾಶ್ ಅವರ ಪತ್ನಿ ಪಲ್ಲವಿ ಮುಂದಾದ್ರ, ನಾನೇ ಚಾಕು ಚುಚ್ಚಿದ್ದು, ನನ್ನ ಮಗಳನ್ನು ಬಿಟ್ಬಿಡಿ, ಕೊಲೆ ನಡೆದಾಗ ಆಕೆ ಲಿವಿಂಗ್ ರೂಮಲ್ಲಿ ಇದ್ಲು, ನಾನು ಅವಳನ್ನ ರೂಮಲ್ಲಿ ಲಾಕ್ ಮಾಡಿ ಕೊಲೆ ಮಾಡಿದ್ದು ಅನ್ನುವಂಥ ಮಾತನ್ನ ಹೇಳ್ತಾ ಇದ್ದಾರೆ. ಪೊಲೀಸರ ಬಳಿ ಓಂ ಪ್ರಕಾಶ್ ಪತ್ನಿ ಪಲ್ಲವಿ ಸಾಕಷ್ಟು ಹೇಳಿಕೆಯನ್ನ ಕೊಟ್ಟಿದ್ದಾರೆ. ತಾಯಿ ಪಲ್ಲವಿ ಸೈಲೆಂಟ್ ಆಗಿದ್ದಾರೆ, ಆದರೆ ಮಗಳು ಕೃತಿ ಫುಲ್ ವೈಲೆಂಟ್ ಆಗಿದ್ದಾರೆ. ಇಬ್ರು ಕೂಡ ಕೊಲೆಯಾದ ನಂತರ ರೂಮ್ ಒಳಗಡೆ ಹೋಗಿ ಲಾಕ್ ಮಾಡ್ಕೊಂಡು ರೂಮಲ್ಲಿರುವಂತಹ ದೃಶ್ಯವನ್ನ ನೋಡ್ತಾ ಇದ್ದೀರಿ. ಇದು ನಿನ್ನೆಯ ದೃಶ್ಯಗಳು ನೀವು ನೋಡ್ತಾ ಇರೋದು ಒಂದು ಕಡೆ. ಇನ್ನೊಂದು ಕಡೆ ರಕ್ತದ ಮಡುವಿನಲ್ಲಿ ಬಿದ್ದಿರುವಂತಹ ಓಂ ಪ್ರಕಾಶ್ ಅವರ ಮೃತದೇಹವನ್ನ ಕೂಡ ಗಮನಿಸ್ತಾ ಇದ್ದೀರಿ. ಪತಿಯ ಕೊಲೆಯಲ್ಲಿ ನನ್ನ ಮಗಳ ಪಾತ್ರ ಏನು ಇಲ್ಲ ಅಂತ ಓಂ ಪ್ರಕಾಶ್ ಅವರ ಪತ್ನಿ ಹೇಳ್ತಾ ಇದ್ದಾರೆ. ಆಸ್ತಿ ವಿಚಾರವಾಗಿ ಕೊಲೆ ನಡೆದಿರಬಹುದು ಅಂತ ಹೇಳಲಾಗ್ತಿದೆ. ಜೊತೆಗೆ ಕಾರ್ತಿಕೇಶ್ ಹೇಳ್ತಾ ಇದ್ದಾರೆ, ನನ್ನ ತಾಯಿ ಹಾಗೂ ಸಹೋದರಿ ಇಬ್ರು ಕೂಡ ಖಿನ್ನತೆಯಿಂದ ಬಳಲ್ತಾ ಇದ್ರು, ಒಂದು ವಾರದಿಂದ ಕೊಲೆ ಬೆದರಿಕೆಯನ್ನ ಹಾಕ್ತಾನೆ ಇದ್ರು. ಹಾಗಾಗಿ ನನ್ನ ತಂದೆ ಅವರ ಸಹೋದರಿಯ ಮನೆಗೆ ಹೋಗಿದ್ರು, ಅಲ್ಲಿಂದ ಬಲವಂತವಾಗಿ ಮಗಳವರನ್ನ ಅಂದ್ರೆ ನನ್ನ ಸಹೋದರಿಯವರನ್ನ ಕರ್ಕೊಂಡು ಬಂದಿದ್ದಾರೆ ಅನ್ನುವಂಥ ಮಾತನ್ನ ಹೇಳ್ತಾ ಇದ್ರು. ಸಾಕಷ್ಟು ಆಪ್ತರನ್ನ ಹೊಂದಿದ್ರು ಓಂ ಪ್ರಕಾಶ್, ಆದರೆ ಈ ರೀತಿಯಾದಂತಹ ಸಾವನ್ನ ಕಂಡಿದ್ದಾರೆ. ನೋಡಿ, ಕೊಲೆಗೆ ಬಳಸಿದಂತಹ ಒಂದು ಚಾಕುವನ್ನು ಪೊಲೀಸರು ಡಿಟೇನ್ ಮಾಡಿದ್ದಾರೆ. 2 ಚಾಕುಗಳು ಮತ್ತು 1 ಬಾಟಲ್ ಸಿಕ್ಕಿದೆ. ಅದೆಲ್ಲವನ್ನ ವಶಕ್ಕೆ ಪಡ್ಕೊಂಡಿದ್ದಾರೆ. ಅಮ್ಮ ಮಗಳನ್ನು ಕೂಡ ಈಗ ಬಂಧಿಸಿ ವಿಚಾರಣೆಗೊಳಪಡಿಸಿದ್ದಾರೆ.